ನಮಸ್ಕಾರ ಸ್ನೇಹಿತರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಗೋಲುಗಳ ಸುರಿಮಳೆ ಮುಂದುವರೆದಿದೆ. ಟೂರ್ನಿಯ ಆರಂಭಿಕ ಪಂದ್ಯಗಳಲ್ಲೇ ಹೊಸ ಇತಿಹಾಸ ನಿರ್ಮಾಣವಾಗಿದ್ದು, ಕೇವಲ 33 ಪಂದ್ಯಗಳಲ್ಲಿ 100 ಗೋಲುಗಳು ದಾಖಲಾಗಿವೆ. ವಿಶ್ವಕಪ್ ಇತಿಹಾಸದಲ್ಲಿ 68 ವರ್ಷಗಳ ಬಳಿಕ ಇಂತಹ ಅಪರೂಪದ ದಾಖಲೆ ಮರುಕಳಿಸಿರುವುದು ಫುಟ್ಬಾಲ್ ಅಭಿಮಾನಿಗಳಲ್ಲಿ ಭಾರೀ ಸಂಚಲನ ಮೂಡಿಸಿದೆ. 100ನೇ ಗೋಲಿನ ಐತಿಹಾಸಿಕ ಕ್ಷಣ ನೆದರ್ಲ್ಯಾಂಡ್ ಮತ್ತು ಸ್ವೀಡನ್ ನಡುವಿನ ಪಂದ್ಯದಲ್ಲಿ ಮೂಡಿಬಂದಿತು. ಹೂಸ್ಟನ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ತಂಡ 5-1 ಅಂತರದಿಂದ ಭರ್ಜರಿ ಜಯ ಸಾಧಿಸಿತು. ಈ ವೇಳೆ ವಿಂಗರ್ ಕೋಡಿ ಗ್ಯಾಕ್ಲೋ ಬಾರಿಸಿದ ಗೋಲು ಈ ಬಾರಿಯ ವಿಶ್ವಕಪ್ನ 100ನೇ ಗೋಲಾಗಿ ದಾಖಲಾಗಿದೆ. ಇತಿಹಾಸದ ಪುಟಗಳಲ್ಲಿ ಹೊಸ ದಾಖಲೆ. ವಿಶ್ವಕಪ್ ಇತಿಹಾಸದಲ್ಲಿ ಅತಿ ವೇಗವಾಗಿ 100 ಗೋಲುಗಳು ದಾಖಲಾಗಿದ್ದು 1954ರ ಸ್ವಿಟ್ಜರ್ಲ್ಯಾಂಡ್ ವಿಶ್ವಕಪ್ನಲ್ಲಿ. ಆಗ ಕೇವಲ 20 ಪಂದ್ಯಗಳಲ್ಲೇ 100 ಗೋಲುಗಳು ದಾಖಲಾಗಿದ್ವು. ಅದರ ಬಳಿಕ 1958ರ ಸ್ವೀಡನ್ ವಿಶ್ವಕಪ್ನಲ್ಲಿ 33 ಪಂದ್ಯಗಳಲ್ಲಿ 100 ಗೋಲುಗಳು ಮೂಡಿಬಂದಿದ್ದವು. ಇದೀಗ 2026ರ ವಿಶ್ವಕಪ್ನಲ್ಲೂ ಕೇವಲ 33 ಪಂದ್ಯಗಳಲ್ಲಿ 100 ಗೋಲುಗಳು ದಾಖಲಾಗಿದ್ದು 68 ವರ್ಷಗಳ ಹಿಂದಿನ ದಾಖಲೆಯನ್ನು ಸರಿಗಟ್ಟಿದೆ. ಗೋಲುಗಳ ಸುರಿಮಳೆಗೆ ಕಾರಣವೇನು? ಈ ಬಾರಿ ವಿಶ್ವಕಪ್ನಲ್ಲಿ 48 ತಂಡಗಳು ಸ್ಪರ್ಧಿಸುತ್ತಿವೆ. ಪರಿಣಾಮವಾಗಿ ಬಲಿಷ್ಠ ತಂಡಗಳು ದುರ್ಬಲ ತಂಡಗಳ ವಿರುದ್ಧ ಭಾರೀ ಅಂತರದ ಗೆಲುವು ಸಾಧಿಸುತ್ತಿವೆ. ಉದಾಹರಣೆಗೆ ಜರ್ಮನಿ ತಂಡ ಕುರಾಸಾವೋ ವಿರುದ್ಧ 7-1 ಅಂತರದಿಂದ ಗೆದ್ದರೆ, ಕೆನಡಾ ತಂಡ ಕತಾರ್ ವಿರುದ್ಧ 6-0 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಇಂತಹ ಏಕಪಕ್ಷೀಯ ಪಂದ್ಯಗಳೇ ಗೋಲುಗಳ ಸಂಖ್ಯೆಯನ್ನು ವೇಗವಾಗಿ ಹೆಚ್ಚಿಸ್ತಾ ಇವೆ. ಹೊಸ ನಿಯಮಗಳ ಪ್ರಭಾವ. ಈ ಬಾರಿ ಸಮಯ ವ್ಯರ್ಥ ಮಾಡುವ ಆಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗ್ತಿದೆ. ಸ್ಟಾಂಪೇಜ್ ಟೈಮ್ ಹೆಚ್ಚು ನೀಡಲಾಗ್ತಿದ್ದು ಪಂದ್ಯಗಳ ವೇಗವು ಹೆಚ್ಚಾಗಿದೆ. ಅದರ ಪರಿಣಾಮವಾಗಿ ಈವರೆಗೆ ದಾಖಲಾಗಿರುವ 100 ಗೋಲುಗಳಲ್ಲಿ 28 ಗೋಲುಗಳು ಪಂದ್ಯದ ಕೊನೆಯ 15 ನಿಮಿಷಗಳಲ್ಲಿ ಹಾಗೂ ಸ್ಟಾಂಪೇಜ್ ಟೈಮ್ನಲ್ಲಿ ಬಂದಿವೆ. ಜೊತೆಗೆ 5 ಆಟಗಾರರನ್ನು ಬದಲಾಯಿಸುವ ಅವಕಾಶವು ತಂಡಗಳಿಗೆ ಹೆಚ್ಚುವರಿ ಶಕ್ತಿಯನ್ನು ನೀಡ್ತಿವೆ. ಹೊಸ ಚೆಂಡಿನ ಪರಿಣಾಮ. ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಅಡಿಡಾಸ್ನ ಹೊಸ ಚೆಂಡು. ಈ ಚೆಂಡು ಗಾಳಿಯಲ್ಲಿ ಅನಿರೀಕ್ಷಿತವಾಗಿ ತಿರುವು ಪಡೆಯುತ್ತಿದೆ ಎಂಬ ಅಭಿಪ್ರಾಯಗಳು ಕೇಳಿಬರ್ತಿವೆ. ಚೆಂಡಿನ ವೇಗ ಮತ್ತು ಚಲನೆಯಿಂದ ಗೋಲ್ ಕೀಪರ್ಗಳಿಗೆ ಅದನ್ನು ತಡೆಯೋದು ಕಷ್ಟವಾಗ್ತಿದೆ. ಇದೇ ಕಾರಣಕ್ಕೆ ಈ ಟೂರ್ನಿಯಲ್ಲಿ 100ಕ್ಕೂ ಹೆಚ್ಚು ಗೋಲುಗಳು ಬಾಕ್ಸಸ್ನ ಹೊರಗಿನಿಂದಲೇ ದಾಖಲಾಗಿವೆ. ಒಟ್ಟಿನಲ್ಲಿ 48 ತಂಡಗಳ ವಿಸ್ತೃತ ಟೂರ್ನಿ, ಕಠಿಣ ನಿಯಮಗಳು, 5 ಬದಲಾವಣೆಗಳ ಅವಕಾಶ ಹಾಗೂ ಹೊಸ ಚೆಂಡಿನ ಪರಿಣಾಮ, ಈ ಎಲ್ಲ ಅಂಶಗಳು ಸೇರಿ ಫಿಫಾ ವಿಶ್ವಕಪ್ 2026ರಲ್ಲಿ ಗೋಲುಗಳ ಮಹಾಪೂರವನ್ನೇ ಸೃಷ್ಟಿ ಮಾಡ್ತಿವೆ. ಮುಂದಿನ ಪಂದ್ಯಗಳಲ್ಲಿ ಇನ್ನೆಷ್ಟು ದಾಖಲೆಗಳು ನಿರ್ಮಾಣವಾಗಲಿವೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇಂತಹ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.